ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಶಿಷ್ಯಂದಿರನ್ನು ಬಲಪಡಿಸ್ತಾ, ಎರಡನೇದಾಗಿ ಶಿಷ್ಯಂದಿರು ಯೇಸುವಿನ ಜೀವಿತವನ್ನು ನೋಡಿ ಅಯ್ಯೋ ಅಯ್ಯೋ ಎಲ್ಲವನ್ನ ಬಿಟ್ಟು ನಾವು ಯೇಸುವಿನ ಹಿಂದೆ ಬಂದು ಆ ಯೇಸುವನ್ನೇ ಮರಣಕ್ಕೆ ಹಾಕ್ಬಿಟ್ರಲ್ಲ, ಅಯ್ಯೋ ಯೇಸುವಿಗೆ ಇಂಥದ್ದು ಸಂಭವಿಸ್ತಲ್ಲ ಅಂತೇಳಿ ಯೇಸುವಿನ ಜೀವಿತದಲ್ಲಿ ಆತನ ಶರೀರದಲ್ಲಿ ಆದಂಥ ಕಾರ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಎಲ್ಲಿ ಕಳವಳಪಟ್ಟು ಹೋಗ್ಬಿಡ್ತಾರೋ ಎಂಬುದಾಗಿ ದೇವರವ್ರನ್ನ ಬಲಪಡಿಸಿದ್ರು. ಎರಡನೇದಾಗಿ ಯೇಸು ಸ್ವಾಮಿ ಜೀವಿತದಲ್ಲಿ ಏನೆಲ್ಲ ನಡೀತು ಅದನ್ನು ನೋಡದೇ ಇರ್ತಾರ ಶಿಷ್ಯಂದಿರು ನೋಡದೇ ಇದ್ರಾ? ನೋಡಿದ್ರು. ಹಾಗಾದ್ರೆ ಅವ್ರು ಕಳವಳಗೊಳ್ಳಿಲ್ವಾ? ಅವರು ಭಯ ಪಡ್ಲಿಲ್ವಾ? ಅವ್ರು ಹಿಂಜರಿನಿಲ್ವಾ? ಅವ್ರಿಗೆ ಆತಂಕ ಬರಲಿಲ್ವಾ? ಬಂತು ಪ್ರೇರೆ. ಇದೆಲ್ಲವನ್ನು ತಿಳಿದೇ ಸ್ವಾಮಿ ಹೇಳಿದ್ರು, ಯೇಸು ಸ್ವಾಮಿಗೆ ಆಗುವಂಥ ಕಾರ್ಯಗಳು, ತನ್ನ ಶರೀರದಲ್ಲಿ ಬೀಳುವ ಪೆಟ್ಟುಗಳು, ಒಂದು ಕಡಿಮೆ 39 ಚಳಿಯೇಟು, ಮೈಯೆಲ್ಲ ರಕ್ತಶಾವಗಳು, ಮುಳ್ಳಿನ ಕೀಟವನ್ನು ಆತನು ಧರಿಸಿಕೊಂಡ, ಆತನು ಮುಗಿಸಿಕೊಂಡ, ಮಾನವನ ಉಂಟು ಮಾಡಿದಂಥ ದೇವರು ಅದೇ ಮನುಷ್ಯನು ದೇವರನ್ನು ಉಗಿಯುವಾಗ ಆ ಎಂಜಲು ಮುಖದ ಮೇಲೆ, ಸೃಷ್ಟಿಕರ್ತನ ಮುಖದ ಮೇಲೆ ಹರಿದು ಬರ್ತಿತ್ತು. ದೇವರ ವಾಕ್ಯ ಹೇಳ್ತದೆ, ಆತನ 10,000ಗಳಲ್ಲಿ ಅತಿ ಸುಂದರನಂತೆ. ಆದರೆ ಆ ಶಿಲುಬೆ ಕಂಬಕ್ಕೆ ಹೋಗುವಾಗ, ನಮ್ಮ ಪಾಪಗಳನ್ನ ಹೊತ್ತುಕೊಂಡು ಹೋಗುವಾಗ ಆತನ ಮುಖದಲ್ಲಿ ಅಂದ ಚಂದ ಕಾಣಲಿಲ್ವಂತೆ. ಆತನು ಕುರೂಪಿಯಾಗಿದ್ದಂತೆ, ಆತನ ಮುಖವನ್ನು ನೋಡಕ್ಕಾಗದಷ್ಟು ಕುರೂಪಿಯಾಗಿದ್ದಂತೆ. ಯಾಕಂದ್ರೆ ಮನುಷ್ಯರ ಪಾಪಗಳನ್ನೆಲ್ಲ ಒತ್ತುಕೊಂಡಿದ್ರಿಂದ ಅವನ ಮುಖ ವಿಕಾರವಾಗಿ ಕಾಣ್ತಿತ್ತಂತೆ. ಬೈಬಲ್ ಹೇಳ್ತದೆ, 10,000ಗಳಲ್ಲಿ ಅತಿ ಸುಂದರನಂತೆ ಯೇಸು, ತೇಜೋಮಯನಂತೆ. ಅಷ್ಟು ಸುಂದರನಾಗಿರೋ ದೇವರು ಮನುಷ್ಯನ ಉಗಿಯುವಾಗ ಯೋಚನೆ ಮಾಡಿ, ಎಂಜಲು ಆತನ ಹಣೆ ಮೇಲಿಂದ ಮುಖದ ಮೇಲೆ ಹರಿದು ಬರ್ತಾ ಇದೆ. ಯಾರಿಗಾಗಿ? ನಿನಗಾಗಿ, ನನಗಾಗಿ. ಹಲ್ಲೆಲೂಯಾ. ನನ್ನ ನೀನು ಉಂಟು ಮಾಡಿದ ಸೃಷ್ಟಿಕರ್ತ, ನನ್ನ ನಿನ್ನ ಕೆಟ್ಟು ಹೋಗಿರೋ ಜೀವಿತವನ್ನು ಸರಿಪಡಿಸಲಿಕ್ಕಾಗಿ ಬಂದಂಥ ದೇವರನ್ನು ಏನದೆ ಸಿಲುವೆ ಮೇಲೆ ಉಗಿತಾರದನ್ನು ನೋಡಿ ಶಿಷ್ಯಂದಿರು ಕಳವಳಗೊಳ್ಳದೆ ಇದ್ರಾ? ಭಯ ಪಡದೆ ಇದ್ರಾ? ಹಿಂಜರಿದು ಹೋಗದೆ ಇದ್ರಾ? ಹೋದ್ರು ಪ್ರೇರೆ, ಕಳವಳಪಟ್ಟರು. ಅದಕ್ಕೆ ದೇವರು ಮುಂಚಿತವಾಗಿ ಅವ್ರಿಗೆ ಹೇಳಿದ್ರು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಮೊದಲೇದಾಗಿ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿನಗೆ ನಾಳೆ ನಿನ್ನ ಗ್ರಾಮದಲ್ಲಿ ಅಥವಾ ನಮಗೆ ಯಾವುದೋ ಒಂದು ಯೇಸು ಕ್ರಿಸ್ತ ನಿಮಿತ್ತವಾಗಿ ನಿಂದೆ ಬರ್ಬೋದು, ತಿರಸ್ಕಾರ ಬರ್ಬೋದು, ಬಹಿಷ್ಕಾರ ಬರ್ಬೋದು, ಅಥವಾ ಸುಳ್ಳು ಕೇಸನ್ನು ನಿನ್ನ ಮೇಲೆ ಹಾಕಿ ಸ್ಟೇಷನಲ್ಲಿ ಹೋಗಿ ಕುಂಡಿಸ್ಬೋದು ನಿನ್ನನ್ನು. ಆದರೆ ಅವನ್ನು ನೋಡಿ ನೀನು ಹೃದಯ ಸೋತು ಹೋಗಬೇಡ, ನೀನು ಭಯ ಪಡಬೇಡ. ಯಾಕೆಂದರೆ ದೇವರು ಹೇಳ್ತಿದ್ದೆ, ನಿನ್ನ ಹೃದಯವು ಕಳವಳಗೊಳ್ಳದೇ ಇರಲಿ. ಹಲ್ಲೆಲೂಯಾ. ಯಾಕೆ ಅಂತಂದರೆ ಮತ್ತಾಯನ ಬರೆಸುವಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಯೇಸು ಸ್ವಾಮಿ ಹೇಳ್ತಾನೆ, ಜನರು ನಿಮ್ಮ ನೀತಿಯ ನಿಮಿತ್ತವಾಗಿ ನಿಮ್ಮನ್ನು ನಿಂದಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತನ್ನು ಸುಳ್ಳಾಗಿ ಹೊರಿಸಿದ್ರೆ ನೀವು ಧನ್ಯರು, ಸಂತೋಷ ಪಡ್ರಿ. ನಾವು ಯಾವುದಕ್ಕೆ ಸಂತೋಷ ಪಡಬೇಕಂತೆ? ಇವತ್ತು ನಾವು ಸಂತೋಷ ಪಡೋದು ನಮಗೆ ಒಳ್ಳೆಯದಾದರೆ ಸಂತೋಷ ಪಡ್ತೀವಿ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದ್ರೆ ಸಂತೋಷ ಪಡ್ತೀವಿ, ನಮಗೆ ಬಿಡುಗಡೆ ಆದರೆ ಸಂತೋಷ ಪಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆಸುವಾರ್ಥ 5ನೇ ಅಧ್ಯಾಯ ಮತ್ತು 9, 10, 11ನೇ ವಚನದಲ್ಲಿ ನೋಡ್ತೀವಿ. ಏನು ಹೇಳ್ತದೆ? 10ನೇ ವಚನದಲ್ಲಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಯಾರ್ದು ಪರಲೋಕ ರಾಜ್ಯ? ಯಾರು ಯೇಸು ಸ್ವಾಮಿ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತವಾಗಿ ತಾವು ನಂಬಿ ಸತ್ಯ ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೀತಿರೋ ಆ ಮಾರ್ಗದ ನಿಮಿತ್ತವಾಗಿ ಯಾರು ಕಷ್ಟಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು ಸಹಿಸಿಕೊಳ್ತಾರೋ ಅವರಿಗೆ ಪರಲೋಕ ರಾಜ್ಯ. ಯೇಸು ಸ್ವಾಮಿ ಹೇಳಿಲ್ಲ ಚರ್ಚಿಗೆ ಬರೋರೆಲ್ಲ ಪರಲೋಕ ರಾಜ್ಯಕ್ಕೆ ಬರ್ತೀರಿ ಅಂತ. ಕರೆಯಲ್ಪಟ್ಟವರು ಬಹಳ ಮಂದಿ, ಆಯಲ್ಪಡೋರು ಸ್ವಲ್ಪ ಜನ ಮಾತ್ರ. ಹಲ್ಲೆಲೂಯಾ. ಮಾರ್ಕೆಟಲ್ಲಿ ಹೋದಾಗ ನಮಗೆ ಬೇಕಾಗಿರುವಂಥ ಎಲ್ಲ ತರಕಾರಿ ರಾಶಿಯಾಗಿ ಸುರಿದಿರ್ತಾರೆ. ಹಾಗಂತ ಹೇಳಿ ನಾವೆಲ್ಲನೂ KG-ಗಟ್ಟಲೆ ತೂಗಿಸ್ಕೊ ಬರಲ್ಲ. ಆದರೆ ಅದರೊಳಗಡೆ ನಮಗೆ ಬೇಕಾದದನ್ನು ಆರಿಸ್ತೀವಿ, ಚೆನ್ನಾಗಿರೋದನ್ನು. ಸ್ವಾಮಿ ಹೇಳಿಲ್ಲ ಸಭೆಗೆ ಬರೋರೆಲ್ಲ ಪರಲೋಕಕ್ಕೆ ತಪ್ಪದೇ ಬರ್ತೀರಿ ಅಂತ ಹೇಳಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಯಾರು ನೀತಿಯ ನಿಮಿತ್ತವಾಗಿ ಬಾಧೆಗಳನ್ನು ಸಹಿಸಿಕೊಳ್ತಾರೋ ಅವರು ಪರಲೋಕ ರಾಜ್ಯವು ಅವರದ್ದು ಅಂತ ಹೇಳ್ತಾನೆ. ನೀನು ಪರಲೋಕದ ನಿಮಿತ್ತವಾಗಿ ಹಿಂಸೆಗಳನ್ನ, ಅವಮಾನಗಳ, ನಿಂದೆಗಳನ್ನ, ತಿರಸ್ಕಾರಗಳನ್ನ ನೀನು ಕೆಲಸ ಮಾಡೋ ಸ್ಥಳದಲ್ಲಿ, ವಾಸ ಮಾಡೋ ಸ್ಥಳದಲ್ಲಿ, ನಿನ್ನ ಮನೆಗಳಲ್ಲಿ, ಸುತ್ತಮುತ್ತ ನಿನ್ನ ಹಳ್ಳಿಗಳಲ್ಲಿ, ನೀನು ಓದುವ ಸ್ಥಳದಲ್ಲಿ, ನೀನು ಬರುವ ಸ್ಥಳಗಳಲ್ಲಿ ನೀನು ಇವೆಲ್ಲ ಸಹಿಸಿಕೊಳ್ಳೋದಾದರೆ ಪರಲೋಕ ರಾಜ್ಯವು ನಿನ್ನದಾಗಿದೆ. ಹಲ್ಲೆಲೂಯಾ. ಪರಲೋಕ ರಾಜ್ಯವು ನಿನ್ನದು ಬಾಧ್ಯವಾಗಿ ದೇವರು ಹೇಳ್ತಾನೆ. ಪರಲೋಕ ರಾಜ್ಯವು ಅವರದು.